Jesus loves you. Let not your heart be troubled. Welcome to the Jesus Calls Gujarat Prayer Festival. Jesus calls and God bless you. My precious friends, welcome to today's program. ನನ್ನ ಅಮೂಲ್ಯ ಸ್ನೇಹಿತರೆ, ಈ ದಿವಸದ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ. Today I want to share with you a promise given by the Lord for you. ಕರ್ತನಾದ ದೇವರು ನಿಮಗೆ ಕೊಟ್ಟಿರುವಂತಹ ಒಂದು ವಾಗ್ದಾನವನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲಿಕ್ಕೆ ಬಯಸುತ್ತೇನೆ. It's found in Psalm 34 and verse 19. ಕೀರ್ತನೆ 34:19 ಅದನ್ನು ನಾವು ಕಾಣಲಿಕ್ಕೆ ಸಾಧ್ಯ. And verse 20. ಮತ್ತು 20. Many are the afflictions of the righteous, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ, but the Lord delivers him out of them all. ಆದರೆ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡುಗಡೆ ಮಾಡುತ್ತಾನೆ. He guards all his bones. ಆತನು ಅವನ ಎಲ್ಲಾ ಎಲುಬುಗಳನ್ನೆಲ್ಲ Not ಕಾಪಾಡುತ್ತಾನೆ. one of them is broken. ಅವುಗಳಲ್ಲಿ ಒಂದಾದರೂ ಮುರಿದು ಹೋಗುವುದಿಲ್ಲ. Yes, ಹೌದು, this is about the Lord Jesus Christ. ಇದು ಕರ್ತನಾದ ಯೇಸು ಕ್ರಿಸ್ತನ ಕುರಿತಾದಂಥದ್ದು. Look at him on the cross. ಶಿಲುಬೆಯಲ್ಲಿ ಆತನ ನೋಡಿರಿ. He was a righteous man. ಆತನು ನೀತಿವಂತ ವ್ಯಕ್ತಿ. He was God in flesh. ಆತನು ಮಾಂಸವಾಗಿರುವಂತ ದೇವರು. Holy, ಪರಿಶುದ್ಧನು, holy, ಪರಿಶುದ್ಧನು, holy. ಪರಿಶುದ್ಧನು. But ಆದರೆ he went to the cross ಅವನು ಶಿಲುಬೆಯಲ್ಲಿ and offered himself as a sacrifice for you and me. ನನಗೋಸ್ಕರ ನಿನಗೋಸ್ಕರ ತ್ಯಾಗಮೂರ್ತಿಯಾಗಿ ತನ್ನನ್ನು ಅರ್ಪಿಸಿಕೊಟ್ಟನು. He sacrificed himself for your sins and my sins to be forgiven. ನನ್ನ ಮತ್ತು ನಿನ್ನ ಪಾಪಗಳು ಕ್ಷಮಿಸಲ್ಪಡೋದಕ್ಕೋಸ್ಕರ ತನ್ನನ್ನೇ ತ್ಯಾಗವಾಗಿ ಅರ್ಪಿಸಿಕೊಟ್ಟನು. He allowed wounds to come upon his body for your sickness and my sickness to be healed. ನನ್ನ ವ್ಯಾಧಿಗಳು ನಿನ್ನ ವ್ಯಾಧಿಗಳು ಗುಣ ಹೊಂದುವುದಕ್ಕೋಸ್ಕರ ಆತನು ದೇಹದಲ್ಲಿ ಗಾಯವನ್ನು ಹೊತ್ತುಕೊಂಡನು. He allowed himself to become a curse by hanging on the cross. ನನ್ನ ನಿಮಿತ್ತ ಶಾಪವನ್ನು ಹೊರೋದಕ್ಕೋಸ್ಕರ ಶಿಲುಬೆಯಲ್ಲಿ ಆತನು ನೇತಾಡಿದನು. For your curse and my curse to be removed and for us to receive blessings in the world. ನಿನ್ನ ಮತ್ತು ನನ್ನ ಶಾಪಗಳು ನಿವಾರಣೆಗೊಂಡು ನಾವು ಈ ಲೋಕದಲ್ಲಿ ಆಶೀರ್ವಾದವನ್ನು ಹೊಂದೋದಕ್ಕೋಸ್ಕರ. Today, that's why we have the promise. ಅದಕ್ಕೋಸ್ಕರವೇ ನಮಗೆ ಇಂದು ವಾಗ್ದಾನ ಸಿಕ್ಕಿದೆ. Even if you are suffering, ಒಂದು ವೇಳೆ ನೀವು ಸಂಕಷ್ಟದಲ್ಲಿದ್ದರು, many are the afflictions of the righteous. ನೀತಿವಂತನಿಗೆ ಸಂಭವಿಸುವಂತ ಕಷ್ಟಗಳು ಅನೇಕವಿದ್ದರು. But because Jesus, the righteous one, God, the righteous one, suffered on the cross for us, we can come out of our afflictions. ನೀತಿವಂತನಾದ ದೇವರು ನಮ್ಮ ಸಂಕಷ್ಟಗಳನ್ನು ಶಿಲುಬೆಯಲ್ಲಿ ಹೊತ್ತದರ ನಿಮಿತ್ತವಾಗಿ ನಾವು ನೀತಿವಂತರಾಗಿ ಬದಲಾವಣೆ ಹೊಂದಲಿಕ್ಕೆ ಸಾಧ್ಯ. Your bones need not be broken. ನಮ್ಮ ಎಲುಬುಗಳು ಮುರಿಯುವ ಅವಶ್ಯಕತೆ ಇಲ್ಲ. God will give you health. ಆತ ನಿಮಗೆ ಆರೋಗ್ಯ ದಯಪಾಲಿಸುತ್ತಾನೆ. He will heal your sickness ನಿಮ್ಮ ವ್ಯಾಧಿಯನ್ನು ಗುಣಪಡಿಸುತ್ತಾನೆ. because of the sacrifice Jesus made on the cross for us. ಯಾಕೆಂದರೆ ಯೇಸು ಕ್ರಿಸ್ತ ನಮಗೋಸ್ಕರ ಶಿಲುಬೆಯಲ್ಲಿ ತ್ಯಾಗಮೂರ್ತಿಯಾಗಿ ಅರ್ಪಿಸಿಕೊಟ್ಟಿದ್ದಾನೆ. Today turn to Jesus ಇಂದು ಯೇಸುವನ್ನು ದೃಷ್ಟಿಸಿ ನೋಡಿರಿ and cry to him. ಮತ್ತು ಆತನಲ್ಲಿ ಮೊರೆ ಇಡಿರಿ. Ask him to help you. ನಿಮಗೆ ಸಹಾಯ ನೀಡಲು ಕೇಳಿಕೊಳ್ಳಿರಿ. You have come to me, Jesus. ಆದರೆ ಯೇಸುವೇ ನೀನನ್ನು ಬಂದ. My daughter, you have come to me, Jesus. ನನ್ನ ಮಗಳೇ, ಯೇಸುವಾದ ನನ್ನ ಬಳಿ ನೀನು ಬಂದಿದ್ದಿ. I am sending you with peace. ನಾನು ಸಮಾಧಾನ ಕಳಿಸುತ್ತಿದ್ದೇನೆ. Go and enjoy a wonderful, peaceful family life. ಹೋಗಿ ನಿನ್ನ ಸಮಾಧಾನದ ಜೀವಿತ ನನ್ನ ಕುಟುಂಬದಲ್ಲಿ ಅನುಭವಿಸು. I'm going to share with you the prayer of one person in the Bible. ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯ ಪ್ರಾರ್ಥನೆಯನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ. One person who asked Jesus. ಒಬ್ಬ ವ್ಯಕ್ತಿ ಯೇಸುವಿನ ಬಳಿ ಮೊರೆಯಿಟ್ಟ. And that one person to whom Jesus answered. ಆ ವ್ಯಕ್ತಿಗೆ ಯೇಸು ಉತ್ತರಿಸಿದ. If you read Luke chapter 23 and verse 42. ಲೂಕ 23:42 ವಾಕ್ಯವನ್ನು ಓದಿ ನೋಡಿ. You read about a criminal who was hanging on the cross by the side of Jesus. ಯೇಸು ಕ್ರಿಸ್ತನ ಪಕ್ಕದಲ್ಲಿ ನೇತಾಡುತ್ತಾ ಇದ್ದಂತ ಒಬ್ಬ ದುಷ್ಕರ್ಮಿಯನ್ನು ನೀವು ನೋಡುತ್ತೀರಿ. When Jesus was hanging on the cross, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನೇತಾಡುತ್ತಿದ್ದಾಗ, as that criminal was by his side,
ಆ ದುಷ್ಕರ್ಮಿ ಯೇಸು ಕ್ರಿಸ್ತನ ಪಕ್ಕದಲ್ಲಿ ಯುದ್ಧಿಸಿದಾಗ he too was in great agony. ಆತನು ಸಹ ಬಹಳ ವೇದನೆಯಲ್ಲಿದ್ದನು. He looked at Jesus ಆತನು ಯೇಸುವನ್ನು ನೋಡಿದನು and he said, Jesus, ಮತ್ತು ಹೇಳಿದನು, ಯೇಸುವೇ, Jesus, ಯೇಸುವೇ, remember me when you come into your kingdom. ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. Remember me. ನನ್ನನ್ನು ನೆನೆಸಿಕೋ, Remember me. ನನ್ನನ್ನು ನೆನೆಸಿಕೋ. He asked in the name of Jesus. ಆತನು ಯೇಸುವಿನ ನಾಮದಲ್ಲಿ ಬೇಡಿಕೊಂಡ. And Jesus looked at him ಯೇಸುವನ್ನು ನೋಡಿದ and said, ಮತ್ತೆ ಹೇಳಿದ, today you will be in paradise with me. ಈ ಹೊತ್ತೇ ನನ್ನ ಸಂಗಡ ನೀನು ಪರದೈಸಿನಲ್ಲಿರುವಿ. He asked in the name of Jesus. ಆತನು ಯೇಸು ನಾಮದಲ್ಲಿ ಬೇಡಿಕೊಂಡ. Immediately Jesus replied and gave him an open heaven to be with him in paradise. ತಕ್ಷಣವೇ ಯೇಸು ಕ್ರಿಸ್ತನು ತೆರೆದ ಪರಲೋಕವನ್ನು ಆತನಿಗೋಸ್ಕರ ಪರದೈಸಲಿರಲಿಕ್ಕಾಗುವಂತೆ ಅನುಮತಿಸಿದನು. This thief said, Lord, I want to come into your kingdom. ಈ ಕಳ್ಳನು ಹೇಳಿದ, ಕರ್ತನೇ, ನಾನು ನಿನ್ನ ರಾಜ್ಯಕ್ಕೆ ಬರಬೇಕು. What is special about the kingdom of God? ಹಾಗಾದ್ರೆ ದೇವರ ರಾಜ್ಯದ ವಿಶಿಷ್ಟತೆ ಏನು? If you read Romans 14:17, ರೋಮಾಪುರ 14:17 ನೀವು ಓದಿ ನೋಡಿದರೆ, the kingdom of God is righteousness. ದೇವರ ರಾಜ್ಯವು ನೀತಿವಂತ ಉಳ್ಳತಾನೆ. And then it says, ಮತ್ತು ಅದು ಹೇಳುತ್ತದೆ, peace ಮಾಡಿ and joy in the Holy Spirit. ಶಾಂತಿ ಸಮಾಧಾನ ಯೇಸುವಿನಲ್ಲಿ. In Luke 7 and verse 48 and 50, ಲೂಕ 7:48-50 when Jesus forgave the sin of that woman, ಯೇಸು ಕ್ರಿಸ್ತನು ಆ ಸ್ತ್ರೀಯ ಪಾಪಗಳನ್ನು ಕ್ಷಮಿಸಿದಾಗ he said, ಆತನು ಹೇಳಿದ, go in peace, ಸಮಾಧಾನದಿಂದ ಹೋಗು, your sins are forgiven. ನಿನ್ನ ಪಾಪಗಳು Go ಕ್ಷಮಿಸಲ್ಪಟ್ಟಿವೆ. in peace. ಸಮಾಧಾನದಿಂದ ಹೋಗು. Yes, you came to me ನೀನು ಬಂದ ಹಾಗೆ and you said, ನೀನು ಹೇಳಿದೆ, Lord, ಕರ್ತನೇ, I am a sinner. ನಾನೊಬ್ಬ ಪಾಪಿ. You shed tears. ನೀನು ಕಣ್ಣೀರು ಸುರಿಸಿದೆ. You anointed me with a costly perfume. ನೀನು ಅಮೂಲ್ಯವಂತ ತೈಲದಿಂದ ನನ್ನನ್ನು ಅಭಿಷೇಕಿಸಿದೆ. You gave up all the money that you had, all the wealth that you had to buy that costly perfume to anoint me, my child. ಆ ಬಹಳ ಅಮೂಲ್ಯವಾದಂತಹ ತೈಲವನ್ನು ಕೊಂಡುಕೊಳ್ಳಿಕ್ಕೆ ನಿನ್ನಲ್ಲಿದ್ದಂತ ಎಲ್ಲಾ ಹಣವನ್ನು ನೀನು ಖರ್ಚು ಮಾಡಿದ್ದಿ. So my daughter, ಆದ್ರೆ ನನ್ನ ಮಗಳೇ, I am forgiving you. ನಾನು ನಿನ್ನನ್ನು ಕ್ಷಮಿಸುತ್ತಿದ್ದೇನೆ. Go in peace. ಸಮಾಧಾನದ ಹೋಗು. From now on, ಇಂದಿನಿಂದ enjoy peace in your family life. ನಿನ್ನ ಕುಟುಂಬದಲ್ಲಿ ಸಮಾಧಾನವನ್ನು ಅನುಭವಿಸು. Till now everybody was calling you sinner, ಇದುವರೆಗೂ ಸಹ ಎಲ್ಲರೂ ನಿನ್ನ ಪಾಪಿ ಎಂಬುದಾಗಿ ಕರೀತಿದ್ರು. adulterous. ನೀನು ವ್ಯಭಿಚಾರಿಣಿ ಎಂಬುದಾಗಿ They ಹೇಳಿದ್ರು. kept you away. ಅವರು ನಿನ್ನ ದೂರ ತಳ್ಳಿದ್ರು. They used you for pleasure, but then they cast you out from your social levels. ಅವರ ಸುಖ ಭೋಗಗಳಿಗೋಸ್ಕರ ನಿನ್ನನ್ನು ಉಪಯೋಗಿಸಿಕೊಂಡು ಸಾಮಾಜಿಕವಂತ ಹೀನ ಸ್ಥಿತಿಯಲ್ಲಿ ನಿನ್ನನ್ನು ತಂದು ಬಿಟ್ಟರು. But you have come to me, Jesus. ಆದರೆ ಯೇಸುವೇ, ನಿನ್ನನ್ನು ಬಂದ. My daughter, you have come to me, Jesus. ನನ್ನ ಮಗಳೇ, ಯೇಸುವಾದ ನನ್ನ ಬಳಿ ನೀನು ಬಂದಿದ್ದಿ. I am sending you with peace. ನಾನು ಸಮಾಧಾನ ಕಳಿಸುತ್ತಿದ್ದೇನೆ. Go and enjoy a wonderful, peaceful family life. ಹೋಗಿ ನಿನ್ನ ಸಮಾಧಾನದ ಜೀವಿತವನ್ನು ನನ್ನ ಕುಟುಂಬದಲ್ಲಿ ಅನುಭವಿಸು. In the same place where you went through shame, my child. ನೀನು ಯಾವ ಸ್ಥಳದಲ್ಲಿ ಅವಮಾನಕ್ಕೆ ಪಾತ್ರರಾದೆಯೋ ಅದೇ I'm giving you praise and honor. ನಾನು ನಿನಗೆ ಸನ್ಮಾನವನ್ನ, I'm giving you praise and honor. ನಾನು ನಿನಗೆ ಗೌರವ ಸನ್ಮಾನ ಕೊಡುತ್ತೇನೆ. Jesus sent her with peace. ಯೇಸು ಕ್ರಿಸ್ತನು ಆಕೆಯನ್ನು ಸಮಾಧಾನದೊಂದಿಗೆ ಕಳಿಸಿದ. Everything turned into peace for her. ಎಲ್ಲವೂ ಸಹ ಆಕೆಗೆ ಸಮಾಧಾನವಾಗಿ ಮಾರ್ಪಾಡು ಹೊಂದಿತು. No more criticism. ಇನ್ನು ಮುಂದೆ ಯಾರು ಹಾಸ್ಯ ಮಾಡುವಂತ, No more shame. ಇನ್ನು ಮುಂದೆ ಯಾರು ದೂಷಣೆ ಮಾಡುವಂತ. Even in your life, ನಿಮ್ಮ ಜೀವಿತದಲ್ಲೂ tonight as you have come crying to Jesus, ಈ ರಾತ್ರಿ ಯೇಸುವಲ್ಲಿ ಮೊರೆ ಇಟ್ಟು ನೀವು ಬಂದಿರುವಾಗ, telling him, Jesus, remember me. ಯೇಸುವೇ, ನನ್ನ ನೆನೆಸಿಕೋ ಎಂಬುದಾಗಿ ಹೇಳುವಾಗ, I want to come into your kingdom. ನಾನು ನಿನ್ನ ರಾಜ್ಯಕ್ಕೆ ಬರಬೇಕು. He is sending you back with his peace. ಆತನು ತನ್ನ ಸಮಾಧಾನದೊಂದಿಗೆ ಕಳಿಸ್ತಾನೆ. You will not be accused by anyone anymore. ನೀವು ಇನ್ನು ಮುಂದೆ ಯಾರಿಂದಲೂ ಸಹ ದೂಷಣೆಗೆ ಒಳಗಾಗುವುದಿಲ್ಲ. For your dishonor, you will have double portion of honor. ನಿಮಗೆ ಆದಂತ ಅವಮಾನಕ್ಕೆ 2 ಪಟ್ಟು ಸನ್ಮಾನವನ್ನು ಹೊಂದುವಿರಿ. And Jesus says, ಮತ್ತು ಯೇಸು ಹೇಳ್ತಾನೆ, John 14:27, ಯೋಹಾನ 14:27, my peace I give you. ನನ್ನ ಶಾಂತಿ ನಾನು ಕೊಡುತ್ತೇನೆ. Here afterwards everything will be peaceful in your life, my precious brothers and sisters. ನನ್ನ ಅಮೂಲ್ಯ ಸಹೋದರ ಸಹೋದರಿಯರೇ, ಇಂದಿನಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಸಹ ಶಾಂತಿ ಸಮಾಧಾನವೇ. You're not going back into the kingdom of the world or the world of sin. You're going back into the kingdom of God in your life.
ಇನ್ನು ಮುಂದೆ ಪಾಪದ ಈ ಲೋಕದ ರಾಜ್ಯದಲ್ಲಿ ನೀವು ಹೋಗುವುದಿಲ್ಲ, ಬದಲಾಗಿ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವಿರಿ. It'll be peace ಅದು ಸಮಾಧಾನ and joy in the Holy Spirit. ಅದು ಪರಿಶುದ್ಧಾತ್ಮನು ಕೊಡುವಂತ ಆನಂದ. From now on, ಇಂದಿನಿಂದ joy will come. ಆನಂದ ಬರುತ್ತದೆ. You know why joy will rise up in your heart? ಯಾಕೆ ಆನಂದ ನಿಮ್ಮಲ್ಲಿ ಉತ್ಪತ್ತಿಗೊಳ್ಳುತ್ತದೆ? Because Jesus will rejoice over you. ಯಾಕಂದ್ರೆ ಯೇಸು ಕ್ರಿಸ್ತನು ನಿಮ್ಮ ವಿಷಯದಲ್ಲಿ ಹರ್ಷಿಸುತ್ತಾನೆ. In Zephaniah 3:17, ಜಫನ್ಯ 3:17 Jesus will rejoice over you, ಯೇಸು ನಿಮ್ಮ ವಿಷಯದಲ್ಲಿ ಹರ್ಷಗೊಳ್ಳುತ್ತಾನೆ. saying, "This is my child, ಇದು ನನ್ನ ಆನಂದ, my child who has come into my kingdom." ನನ್ನ ಮಗಳು, ನನ್ನ ಮಗ ನನ್ನ ರಾಜ್ಯಕ್ಕೆ ಬಂದಿದ್ದಾರೆ. So that joy in you, as Jesus rejoices in you, will rise up as joy. ಹಾಗಾಗಿ ಆ ರಾಜ್ಯ ನಿಮ್ಮಲ್ಲಿ ಇರುವಾಗ ಯೇಸು ಕ್ರಿಸ್ತನು ಅದರ ವಿಷಯದಲ್ಲಿ ಸಂತೋಷಗೊಳ್ಳುತ್ತಾನೆ. As you become God's child tonight, ಈ ರಾತ್ರಿ ನೀವು ದೇವರ ಮಕ್ಕಳಾಗುವಾಗ in Luke 15:7, ಲೂಕ 15:7 Bible says that is joy in heaven. ಅದು ಪರಲೋಕದಲ್ಲಿ ಆನಂದ ಉಂಟು ಮಾಡುತ್ತದೆ. Joy in heaven. ಪರಲೋಕದಲ್ಲಿ ಆನಂದ. Whole heaven is rejoicing because of you, because you have become God's child. ನೀವು ದೇವರ ಮಕ್ಕಳಾಗಿದ್ದಕ್ಕೋಸ್ಕರ ಇಡೀ ಪರಲೋಕ ಹರ್ಷಿಸುತ್ತದೆ. That joy will come into you. ಅದೇ ಆನಂದ ಬರುತ್ತದೆ. When that joy comes, ಆ ಆನಂದ ಬರುವಾಗ Satan, who is sitting in the heaven accusing you of your sin, will fall down as lightning. ನಿಮ್ಮನ್ನು ದೂಷಿಸಿ ಪರಲೋಕದಲ್ಲಿ ಕುಳಿತಿರುವಂತಹ ಸೈತಾನನು ಆತನು ಕೆಳಗೆ ಬೀಳುತ್ತಾನೆ ಸಿಡಿಲಿನಂತೆ. According to Luke 10 and verse 18. ಲೂಕ 10:18 Yes, Satan will fall. ಹೌದು, ಸೈತಾನ ಬೀಳುತ್ತಾನೆ. You will have no accusers against you. ಇನ್ನು ಮುಂದೆ ನಿಮ್ಮ ವಿಷಯದಲ್ಲಿ Your ದೂಷಕರು ಇರುವುದಿಲ್ಲ. families cannot accuse you. ನಿಮ್ಮ ಕುಟುಂಬಗಳು ದೂಷಣೆಗೆ You will ಒಳಗಾಗುವುದಿಲ್ಲ. not be accused in the working place. ನೀವು ಸೇವಾ ಕ್ಷೇತ್ರದಲ್ಲಿ ದೂಷಣೆಗೆ You will ಒಳಗಾಗುವುದಿಲ್ಲ. not be accused in your ministering place. ನಿಮ್ಮ ಸೇವೆಯಲ್ಲಿ ದೂಷಕರು ಇರುವುದಿಲ್ಲ. You will not be accused by any authority. ಯಾವ ಅಧಿಕಾರಿಗಳು ನಿಮ್ಮನ್ನು ದೂಷಿಸುವುದಿಲ್ಲ. You will not be accused by your family members, your wife, your husband, your children. ನಿಮ್ಮ ಕುಟುಂಬದ ಸದಸ್ಯರು, ಗಂಡ, ಹೆಂಡತಿ, ಮಕ್ಕಳು ಯಾರೂ ನಿಮ್ಮನ್ನು ದೂಷಿಸುವುದಿಲ್ಲ. Everybody will rejoice over you. ಎಲ್ಲರೂ ನಿಮ್ಮ ವಿಷಯದಲ್ಲಿ ಹರ್ಷಿಸುತ್ತಾರೆ. Because Jesus will rejoice over you. ಯಾಕೆಂದ್ರೆ ನಿಮ್ಮ ವಿಷಯದಲ್ಲಿ ದೇವರು ಹರ್ಷಿಸುತ್ತಾನೆ. And you will reflect Jesus. ಮತ್ತು ಯೇಸುವನ್ನು ನೀವು ಪ್ರತಿಬಿಂಬಿಸುವಿರಿ. Yes, according to 2 Corinthians 3:18. 2 ಕೊರಿಂಥ 3:18 ಪ್ರಕಾರ You will be transformed into the image of Jesus. ನೀವು ಯೇಸು ಕ್ರಿಸ್ತನಂತೆ ರೂಪಾಂತರ ಹೊಂದುವಿರಿ. As the joy of the Lord increases within you, you will become like Jesus. ದೇವರ ಆನಂದವು ನಿಮ್ಮಲ್ಲಿ ಉತ್ಪತ್ತಿ ಅಭಿವೃದ್ಧಿ ಹೊಂದುವಾಗ ನೀವು ಯೇಸುವಿನಂತೆ ರೂಪಾಂತರ ಹೊಂದುವಿರಿ. Full of the glory of God. ದೇವರ ಮಹಿಮೆಯಿಂದ ಸಂಪೂರ್ಣವಾಗಿ The ತುಂಬಿಸಲ್ಪಡುವಿರಿ. Holy Spirit will be within you. ಪರಿಶುದ್ಧಾತ್ಮ ನಿಮ್ಮಲ್ಲಿರುವ ಆತನು And everything will be peace in your life. ನಿಮ್ಮ ಜೀವನದಲ್ಲಿ ಎಲ್ಲವೂ ಸಮಾಧಾನವಾಗಿ Whatever you have lost, ನೀವು ಏನೇ ಕಳಕೊಂಡಿದ್ದರೂ as you are in the kingdom of God, you will have everything back. ನೀವು ದೇವರಾಜ್ಯದಲ್ಲಿ ಇರುವುದರಿಂದ ಎಲ್ಲವನ್ನ ಮತ್ತೆ ನೀವು ಪಡೆಯುವಿರಿ. Peace and joy ಆನಂದ ಮತ್ತು ಸಮಾಧಾನ right in this world. ಈ ಲೋಕದಲ್ಲಿಯೇ. Matthew 19:29 and 30 says so. ಮತ್ತಾಯ 19, 29, 30 ಆ ರೀತಿ ಹೇಳುತ್ತದೆ. Jesus says you will have 100 times. ಯೇಸು ಕ್ರಿಸ್ತನು ಹೇಳ್ತಾ 100 ಪಟ್ಟು. You have rejected the world and you have come to me, my child, so I'll give you 100 times in this world. ನೀವು ಲೋಕವನ್ನು ತ್ಯಜಿಸಿ ನನ್ನ ಬಳಿ ಬಂದದ್ರಿಂದ 100 ಪಟ್ಟು ಆಶೀರ್ವಾದ ಕೊಡುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. You will have heaven also. ನೀವು ಪರಲೋಕವನ್ನು ಸ್ವಾಸ್ಥ್ಯವಾಗಿ ಹೊಂದುವಿರಿ. That's the blessing God is going to give you. ದೇವರು ಅದೇ ಆಶೀರ್ವಾದ ನಿಮಗೆ ಕೊಡ್ಲಿಕ್ಕಿದ್ದಾನೆ. Even now, ಈಗಲೂ ಸಹ we are ready to pray. ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ. But before that, ಅದಕ್ಕೆ ಮುಂಚಿತವಾಗಿ there's one testimony I want you to hear. ಒಂದು ಸಾಕ್ಷಿ ನೀವು ಕೇಳಿಸಿಕೊಳ್ಳಬೇಕೆಂದು ನಾನು Sister ಬಯಸುತ್ತೇನೆ. Chudamani, ಸಹೋದರಿ ಚೂಡಾಮಣಿ, how God brought peace and joy in her life. ದೇವರು ಆಕೆ ಜೀವನದಲ್ಲಿ ಯಾವ ರೀತಿ ಆನಂದ ಸಂತೋಷವನ್ನು ಕೊಂಡು ತಂದರು. As you listen to it, ನೀವು ಅದನ್ನು ಕೇಳಿಸಿಕೊಳ್ಳುವಾಗ believe that God will restore everything in your life also. ದೇವರು ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಪುನಃ ಸ್ಥಾಪಿಸ್ತಾನೆ ಎಂಬುದನ್ನು Give you ನಂಬಿರಿ. great joy. ಅದು ಆನಂದವನ್ನು ಕೊಂಡು ತರುತ್ತದೆ. Come, sister. ನನ್ನ ಹೆಸರು ಚೂಡಾಮಣಿ ಅಂತೇಳಿ, ನಮ್ಮ ಹಸ್ಬೆಂಡ್ ಮರಿಸ್ವಾಮಿ ಅಂತ. 2002ನಲ್ಲಿ ನನಗೆ ಒಂದು ಮೈಸೂರಲ್ಲಿ ಇದ್ವಿ ನಾವಾಗ. ನಾವು ಇನ್ನೂ ದೇವ್ರನ್ನ ಕಂಡ್ಕೊಂಡಿರಲಿಲ್ಲ. ಅಲ್ಲಿ ಒಂದು ನಾವು ಫಿಲ್ಮ್ ಶೂಟಿಂಗ್ ಹೋಗ್ತಾ ಇದ್ವಿ. ಅಲ್ಲಿ ನಮಗೆ ಮೋಸದಲ್ಲಿ ನಮ್ಮ ಕ್ಲೋಸ್ ಫ್ರೆಂಡೇ ನಮ್ಮನ್ನ ಒಂದು ಕೇಸಲ್ಲಿ ಸಿಕ್ಕಾಕಿಸ್ಬಿಟ್ಟು ನಮಗೆ ತುಂಬ ದೊಡ್ಡ ಪ್ರಾಬ್ಲಮ್ ಆಯಿತು. ಆವಾಗ ಅಲ್ಲಿ ನಮಗೆ ಜೈಲಾಯಿತು. ನಮಗೆ 3 months ಜೈಲಲ್ಲಿ ಇದ್ವಿ ನಾವು. ಎಲ್ಲ ಸಣ್ಣ ಮಕ್ಕಳು ಕೂಡ 4 ಜನ ಹೆಣ್ಮಕ್ಳಿದ್ದಾರೆ ನನಗೆ. ಸೊ ಅಲ್ಲಿಂದ ನಮಗೆ ತುಂಬ ಅವಮಾನ ಆಗಿ ನಾವು ಬದುಕೋದೇ ಬೇಡ, ನಾನು ಸೂಸೈಡ್ ಮಾಡ್ಕೋಬೇಕು ಅಂತೇಳಿ ಅಲ್ಲಿಂದ ನಾನು ಬಂದೆ. ಬರ್ಬೇಕಾದ್ರೆ ಅಷ್ಟೊತ್ತಿಗೆ ನಮ್ಮ ಮಕ್ಕಳಿಗೆ ಯಾರೋ ಫ್ರೆಂಡ್ಸು ಜೀಸಸ್ ಬಗ್ಗೆ ಎಲ್ಲ ಹೇಳಿ ಅವ್ರಿಗೆ ಇದು ಮಾಡಿದರು, ಪ್ರೇಯರ್ ಎಲ್ಲ ಮಾಡಿ. ಕೊನೆಗೆ ನಮ್ಗೆ ಅಲ್ಲಿ ಬೇಲ್ ಸಿಕ್ತು. ಪ್ರತಿ ವರ್ಷ ಚೆನ್ನೈಗೆ ಹೋಗ್ತಾ ಇದ್ವಿ ನಾವು. ಹಾಗಾಗಿ ಜೀಸಸ್ ಕಾಲ್ಸ್ಗೆ ನಾವು ತುಂಬ ಹತ್ರ ಆದ್ವಿ. ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ನಾನು ಅವತ್ತು ಡಿಸೈಡ್ ಮಾಡಿದ್ದೆ. ಆವಾಗ ಇದು ನನಗೆ ನೈಟು ಜೀಸಸ್
ಬಂದರು ನನಗೆ ಇದರಲ್ಲಿ ಎದುರಾಗಿ ಬಂದು, ನೀನು ಯಾರನ್ನೂ ಆತ್ಕೋಬೇಡ ಮಗಳೇ, ನನ್ನನ್ನು ಆತ್ಕೋ, ನಾನು ನಿನ್ನ ಜೊತೆ ಇರ್ತೀನಿ ಕೊನೆಯವರೆಗೂ ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ರು. ನನಗೆ ಒಂಥರ ತಲೆಯಿಂದ ಕಾಲುವರೆಗೂ ಒಂದು ಲೈಟ್ ಪಾಸ್ ಆಯಿತು. ಫುಲ್ಲು ಉದ್ದಕ್ಕೆ ನಿಂತಿದ್ರು ಜೀಸಸ್, ಎರಡು ಕೈ ಈ ಥರ ಮಾಡಿಕೊಂಡು. ಆವಾಗ ಸರಿ, ನಾನು ದೇವರು ನನ್ನ ಮುಟ್ಟಿದ್ದಾರೆ ಅಂತೇಳಿ ನಾನು ಆವಾಗ ನನಗೆಲ್ಲ ಭಯ ಎಲ್ಲ ಹೋಯ್ತು. ಇಲ್ಲ ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ ಅಂತ ಹೇಳಿ ಆವಾಗ ಹೋಗ್ತಾಯಿದ್ವಿ. ನಾವು ಜೀಸಸ್ ಕಾಲ್ಸ್ಗೆಲ್ಲ ಇದು ಇಮೇಲ್ ಕಳಿಸೋದು ಇದೆಲ್ಲ ಮಾಡ್ತಾಯಿದ್ವಿ. ಮತ್ತು ಅಲ್ಲಿಂದ ಮ್ಯಾಗ್ಝಿನ್ಸ್ ಎಲ್ಲ ಬರೋಕ್ಕೆ ಶುರು ಆಯಿತು. ನಮ್ಗೆ ಆವಾಗ ಸ್ವಲ್ಪ ಧೈರ್ಯ ಬಂತು. ಮತ್ತು ಅದು ಬ್ಯಾಂಗ್ಳೂರಲ್ಲಿ ಕೇಸ್ ಇದು ಮಾಡಿದ್ಮೇಲೆ ಅಲ್ಲಿ ನಮಗೆ ಇದು 3 years ನಿಮಗೆ ಪ್ರಿಸನ್ ಆಗುತ್ತೆ, ನೀವು ಜೈಲಲ್ಲಿ ಇರಲೇಬೇಕಾಗತ್ತೆ, ನಿಮಗೆ ಶಿಕ್ಷೆ ಕಮ್ಮಿ ಮಾಡೋಕ್ಕಾಗಲ್ಲ ಅಂತ ಅಂದರು. ಸರಿ, ಆವಾಗ ನಾವು ಇನ್ನೇನು ಮಾಡೋಕ್ಕೆ ವಿಧಿಲ್ಲ ಅಂತೇಳಿ ಆವಾಗ ನಮ್ಮ ಅಳಿಯನಿಗೆ ಹೇಳಿದೆ, ನನ್ನ ಸನ್ನಿನ್ಲಾಗೆ ಇವ್ರಿಗೆ ಡಾಕ್ಟರ್ ಪಾಲ್ ದಿನಕರನ್ ಅವ್ರಿಗೆ ಬೇಗ ಇಮೇಲ್ ಮಾಡಿ, ನಮ್ಮ ಕೇಸು ಭಾಳ ಕ್ರಿಟಿಕಲ್ ಕಂಡೀಷನಲ್ಲಿದೆ ಅಂತ ಹೇಳಿ ಆವಾಗ ಅವ್ರು ಇಮೇಲ್ ಮಾಡಿ. ಫುಲ್ಲು ಬಿದ್ದೋಗ್ಬಿಟ್ಟಿದ್ದೆ ನನ್ನ ಕತೆ ಮುಗೀತು, ಇನ್ನು ನನಗೆ ಪ್ರೇಯರ್ ಮಾಡೋಕ್ಕಾಗಲಿ, ಏನಕ್ಕೂ ನನಗೆ ಇದಿಲ್ಲ, ನನಗೆ ಸೋಲೆ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಆವಾಗ ಡಾಕ್ಟರ್ ಬ್ರದರ್ ಇವರು ಪಾಲ್ ದಿನಕರನ್ ಅವರು ನನಗೆ ರಿಪ್ಲೈ ಮಾಡಿದ್ರು, ಏನೇ ಹೆದರ್ಕೋಬೇಡಿ, ದೇವ್ರು ನಿಮ್ಮ ಜೊತೆ ಇದ್ದಾರೆ, ನಿಮ್ಗೆ ಯಾವತ್ತೂ ಸೋಲು ಬರಲ್ಲ, ಯು ವಿಲ್ ವಿನ್ ದ ಕೇಸ್ ಅಂತ ಅಂದ್ಬಿಟ್ಟು ಪಾಲ್ ದಿನಕರನ್ ಬ್ರದರು ನಮ್ಗೆ ಇಮೇಲ್ ಮಾಡಿದ್ರು. ಆವಾಗ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ನಾನು ಕೇಸ್ ದಿನ ಅಲ್ಲಿ ಹೋಗ್ಬೇಕಾದ್ರೂ ನನಗೆ ತುಂಬ ಭಯ ಆಗ್ತಾಯಿತ್ತು, ಏನಾಗ್ಬಿಡುತ್ತೋ. ಮತ್ತೆ ಅಲ್ಲಿ ನನ್ನ ಮಗಳಿಗೆ ಹೇಳೋದು, ಹೋಗು ಜೀಸಸ್ ಕಾಲ್ಸಿಗೆ ಫೋನ್ ಮಾಡು, ಪ್ರೇಯರ್ ಮಾಡಿಸು ಅಂತೇಳಿ ಅಲ್ಲಿ ಇದು ಮಾಡ್ತಾಯಿದ್ವಿ. ಅಷ್ಟು ಕ್ರಿಟಿಕಲ್ ಆಗಿದ್ದಿದ್ದು ಕೇಸ್ ಇದ್ದಕ್ಕೆ ಜಡ್ಜು ಫೈಲ್ನೇ ಎಸ್ದುಬಿಟ್ಟು ನಿಮ್ಮದು ಕೇಸ್ ಡಿಸ್ಮಿಸ್ ಆಯಿತು ಅಂತ ಅಂದ್ಬಿಟ್ಟು ಆವಾಗ ಅಲ್ಲೇ ಕೋರ್ಟ್ನಲ್ಲೇ ನೀಲ್ ಡೌನ್ ಮಾಡಿ, ನಾನು ದೇವರೇ ನಿನಗೆ ಮಹಿಮೆ ಸ್ವಾಮಿ, ನನ್ನ ನೀನು ಕೈ ಬಿಡಲಿಲ್ಲ ಅಂತೇಳಿ ನನಗೆ ಅಷ್ಟು ಸಂತೋಷ ಆಯಿತು. ಮತ್ತು ನಮ್ಮ ಹಸ್ಬೆಂಡ್ಗೂ ಕೂಡ ಈಗ January 25th midnight ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಅವ್ರಿಗೂ ಕೂಡ ಡಾಕ್ಟ್ರು ಬದುಕೋದೇ ಇಲ್ಲ, ಹಾರ್ಟೆಲ್ಲ ಫುಲ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ, ಆಪ್ರೇಷನ್ ಮಾಡಿದ್ರು ಬದುಕೋದು ಕಷ್ಟ ಅಂತ ಆದರು. ಆವಾಗ ಡಾಕ್ಟರ್ ಪಾಲ್ ದಿನಕರನ್ ಬ್ರದರ್ಗೆ ನಾನು ಇಮೇಲ್ ಮಾಡಿಸ್ದೆ, ಬ್ರದರ್ ಈ ಥರ ಇದೆ, ಕ್ರಿಟಿಕಲ್ ಕಂಡೀಷನು, ಮದುವೆ ಎಲ್ಲ ಪೋಸ್ಟ್ಪೋನ್ ಆಯಿತು, ಮಗಳ ಮದುವೆ. ಆವಾಗ ಬ್ರದರು ಏನಿಲ್ಲ, ದೇವರು ಅವ್ರನ್ನ ಹೀಲ್ ಮಾಡ್ತಾರೆ ಅಂತ ಹೇಳಿ ಅವರು ರಿಪ್ಲೈ ಮಾಡಿದ್ರು. ಆವಾಗ ನನಗೆ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಡಾಕ್ಟ್ರಿಗೆ ತುಂಬ ಆಶ್ಚರ್ಯ ಆಯಿತು, ಏನು ಇಷ್ಟು ಮಿರಾಕಲ್ಲು ಆಗಿದೆಯಲ್ಲ ಹೆಂಗೆ ಅಂತಲೇ ಗೊತ್ತೆ. ಫುಲ್ ಹಾರ್ಟೆಲ್ಲ ವೀಕ್ ಆಗ್ಬಿಟ್ಟಿದೆ ಅವ್ರಿಗೆ, ವೀಸಿಂಗ್ ಪ್ರಾಬ್ಲಮ್ಮು, BP, ಶುಗರು ಎಲ್ಲ ಇತ್ತು ಅವ್ರಿಗೆ. ಬದುಕಲ್ಲ, ದೇವ್ರ ಇಚ್ಛೆ ಬದುಕಿದ್ರೆ ಅಂತ ಅಂದ್ಬಿಟ್ಟು ಹೇಳಿದರು. ಆವಾಗಲೂ ಕೂಡ ನಾವು ಜೀಸಸ್ ಕಾಲ್ಸ್ಗೆಲ್ಲ ಪ್ರೇಯರ್ ಮಾಡೋದು ಎಲ್ಲ ಮಾಡಿ ಅವ್ರು ಮಾಡಿದ್ದಕ್ಕೆ ಇವತ್ತು ನನ್ನ ಗಂಡ ಇವತ್ತು ಜೀಸಸ್ ಬಂದು ಇಲ್ಲಿ ನಿಂತಿದ್ದಾರೆ. ದೇವ್ರಿಗೆ ಸ್ತೋತ್ರ, ದೇವ್ರಿಗೆ ಮಹಿಮೆ. And today he has come with a Bible in his hands. ಈ ದಿವಸ ಸತ್ಯವೇದದಲ್ಲಿ ಇವರು ಬಂದಿದ್ದಾರೆ, ಸತ್ಯವೇದದೊಂದಿಗೆ. ಆಮೆನ್. And Jesus has come into your heart, is it? ಯೇಸು ಕ್ರಿಸ್ತ ನಿಮ್ಮ ಹೃದಯದಲ್ಲಿ ಬಂದಾನಲ್ವೇ? Now you carry him. ಈಗ ನೀವು ಆತನ ಹೊರತಿದ್ದೀರಲ್ವೇ? And you pray and you get answers from him. ನೀವು ಪ್ರಾರ್ಥನೆ ಮಾಡಿ ಈಗ ಉತ್ತರವನ್ನು ಹೊಂದುತ್ತೀರಿ. You come into the kingdom of God. ನೀವು ದೇವರ ರಾಜ್ಯಕ್ಕೆ ಪ್ರವೇಶಿಸಿದ್ದೀರಿ. Amen. God will do it for you. ಆಮೆನ್. ದೇವರು ಅದು ನಿಮಗೆ ಮಾಡಲಿಕ್ಕಿದ್ದಾನೆ. God will do it for you. ದೇವರು ಅದು ನಿಮಗೆ ಮಾಡಲಿಕ್ಕಿದ್ದಾನೆ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. If God be for us, ದೇವರು ನಮ್ಮ ಸಂಗಡ ಇರುವುದಾದರೆ who can be against us? ನಮ್ಮನ್ನು ಎದುರಿಸುವರು ಯಾರು? If Jesus is for us, ಯೇಸು ನಮಗಿರುವುದಾದರೆ which jealousy can be against us? ಯಾವ ಹೊಟ್ಟೆ ಕಿಚ್ಚು ನಮ್ಮ ವಿರುದ್ಧವಾಗಿ ಬರಲಿಕ್ಕೆ ಸಾಧ್ಯ? Tonight you can carry Jesus. ಈ ರಾತ್ರಿ ಯೇಸು ನೀವು ಹೊರಬಹುದು. You can come into the kingdom of God. ನೀವು ದೇವರ ರಾಜ್ಯಕ್ಕೆ ಬಂದಿದ್ದೀರಿ. Live righteously with Jesus. ಯೇಸು ಕ್ರಿಸ್ತನ ನೀತಿವಂತಿಕೆ ಜೀವಿತವನ್ನು ಜೀವಿಸಿದ್ದೀರಿ. God will surely honor you. ಖಂಡಿತವಾಗಿ ದೇವರು ನಿಮ್ಮನ್ನು ಗೌರವಿಸುತ್ತಾನೆ. At the name of Jesus, ಯೇಸುವಿನ ನಾಮದಲ್ಲಿ every problem will bow before you. ಎಲ್ಲಾ ಸಮಸ್ಯೆಗಳು ಮೊಣಕಾಲೂರುವವು. Tonight your problems will be solved. ಈ ರಾತ್ರಿ ನಿಮ್ಮ ಸಮಸ್ಯೆಗಳು ಬಗೆಹರಿಯುವುದು. But you need Jesus permanently in your life. ಆದರೆ ಯೇಸು ಶಾಶ್ವತವಾಗಿ ನಿಮ್ಮ ಜೀವಿತದಲ್ಲಿ ಬೇಕು. How many of you want Jesus permanently in your life? ಯೇಸು ಕ್ರಿಸ್ತ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರಬೇಕೆಂದು ಎಷ್ಟು ಜನ ಬಯಸುತ್ತೀರಿ? How many of you want to enter into the kingdom of God? ಯೇಸು ಕ್ರಿಸ್ತನ ಪರಲೋಕ ರಾಜ್ಯವನ್ನು ಸೇರಲು ಎಷ್ಟು ಜನ ಬಯಸುವಿರಿ? Raise your hands and say yes, Lord. ನಿಮ್ಮ ಕೈಗಳನ್ನು ಎತ್ತಿ ಹೌದು ಕರ್ತನೇ ಎಂಬುದಾಗಿ ಹೇಳಿ. Enter, I want to enter. ನಾನು ಪ್ರವೇಶಿಸುತ್ತೇನೆ. Fill me, Lord, with yourself. ನಿನ್ನಿಂದ ನನ್ನನ್ನು ತುಂಬಿಸು. Transform me into the image of Jesus. ಯೇಸು ಕ್ರಿಸ್ತನಂತೆ ನನ್ನನ್ನು ರೂಪಾಂತರಗೊಳಿಸು. Amen. ಆಮೆನ್. Father, ತಂದೆಯೇ, bless them.
ಇವರನ್ನು ಆಶೀರ್ವದಿಸಿ. They have honored you. ಅವರು ನಿನ್ನನ್ನು ಗೌರವಿಸಿದ್ದಾರೆ. Let their children be very highly placed in life, Lord. ಅವರ ಮಕ್ಕಳು ಜೀವಿತದಲ್ಲಿ ಉನ್ನತ ಸ್ಥಿತಿಯನ್ನು ಕಾಣಲಿ. I know their children will be prosperous. ಅವರ ಮಕ್ಕಳು ಅಭಿವೃದ್ಧಿ ಕಾಣುತ್ತಾರೆ ಎಂಬುದಾಗಿ ನನಗೆ ಗೊತ್ತುಂಟು. And they will get back everything 5 times. ಅವರು ಎಲ್ಲವನ್ನ 5 ಪಟ್ಟು ಹಿಂತಿರುಗಿ ಪಡೆಯುತ್ತಾರೆ. In the same city they will be honored. ಅದೇ ಪಟ್ಟಣದಲ್ಲಿ ಅವರು ಸನ್ಮಾನಕ್ಕೆ ಪಾತ್ರರಾಗುತ್ತಾರೆ. In Jesus' name. ಯೇಸುವಿನ ನಾಮದಲ್ಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ಸಹೋದರಿ ಚೂಡಾಮಣಿಯನ್ನು ಸಂಕಟದಿಂದ ಬಿಡುಗಡೆಗೊಳಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ಸಹ ಬಿಡುಗಡೆಗೊಳಿಸಲು ಸಿದ್ಧನಾಗಿದ್ದಾನೆ. ಇದೇ ರೀತಿ ಇಡೀ ವಿಶ್ವದಲ್ಲಿ ಲಕ್ಷಾಂತರ ಜನರು ಯೇಸು ಕರೆಯುತ್ತೇನೆ ವಿವಿಧ ಯೋಜನೆಗಳ ಮೂಲಕ, ಮುಖ್ಯವಾಗಿ ಯುವ ಪಾಲುಗಾರರ ಯೋಜನೆ, ಪ್ರಾರ್ಥನಾ ಗೋಪುರ, ಪ್ರಾರ್ಥನಾ ಮಹೋತ್ಸವ, ಕುಟುಂಬ ಆಶೀರ್ವಾದ ಯೋಜನೆ, ಟಿವಿ ಸೇವೆ ಮತ್ತು ಇನ್ನು ಅನೇಕ ಸೇವೆಗಳ ಮೂಲಕ ದೇವರ ಆಶೀರ್ವಾದವನ್ನು ತಮ್ಮ ಜೀವನದಲ್ಲಿ ಹೊಂದಿದ್ದಾರೆ. ನೀವು ಸಹ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹೊಂದಲು ಬಯಸುವುದಾದರೆ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಪ್ರಾರ್ಥನಾ ಗೋಪುರವನ್ನು ಸಂಪರ್ಕಿಸಿ. ಮೇಲೂ ನೀವು ಯೇಸು ಕರೆಯುತ್ತಾನೆ ಸೇವೆಗೆ ಮಾಡುವ ತ್ಯಾಗಪೂರ್ಣ ಕೊಡುಗೆಗಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಇನ್ನು ಈ ಸೇವೆಯ ಮೂಲಕ ಲಕ್ಷಾಂತರ ಜನರು ಆಶೀರ್ವಾದ ಹೊಂದಲು ನೀವು ನಿಮ್ಮ ಉದಾರವಾದ ಕೊಡುಗೆಯನ್ನು ಜೀಸಸ್ ಕಾಲ್ಸ್ ಮಿನಿಸ್ಟ್ರಿ ಎಂಬ ಹೆಸರಿನಲ್ಲಿ ಚೆಕ್, ಡ್ರಾಫ್ಟ್, ಮನಿ ಆರ್ಡರ್ ಮೂಲಕ ಈ ಕೆಳಕಂಡ ವಿಳಾಸಕ್ಕೆ ಕಳುಹಿಸಿ. ನಮ್ಮ ವಿಳಾಸ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರ, ನಂಬರ್ 16, ಡಾಕ್ಟರ್ DGS ದಿನಕರನ್ ರಸ್ತೆ, ಚೆನ್ನೈ 600028. ನೀವು ನಿಮ್ಮ ಕೊಡುಗೆಯನ್ನು ನಮ್ಮ ಸುರಕ್ಷಿತ ಮಾಹಿತಿ ಸ್ಥಳದ ಮೂಲಕವೂ ಸಹ ಕಳಿಸಬಹುದು. ನಮ್ಮ ಮಾಹಿತಿ ಸ್ಥಳ www.jesuscalls.org. ಒಂದು ಆತ್ಮವೂ ಸಹ ನಾಶವಾಗಿ ಹೋಗಬಾರದು ಎಂಬುದೇ ಯೇಸು ಕರೆಯುತ್ತಾನೆ ಸೇವೆಯ ಉದ್ದೇಶ. Shall we all rise up to our feet ನಾವೆಲ್ಲರೂ ಎದ್ದು ನಿಲ್ಲೋಣವೇ? and look up to God? ದೇವರನ್ನು ದೃಷ್ಟಿಸಿ ನೋಡೋಣ. We are in the presence of the Almighty God. ನಾವು ಸರ್ವಶಕ್ತನ ಪ್ರಸನ್ನತೆಯಲ್ಲಿದ್ದೇವೆ. God has done miracles already. ದೇವರು ಈಗಾಗಲೇ ಅದ್ಭುತಗಳನ್ನು ಮಾಡಿದ್ದಾನೆ. I know He has already touched your body. ಆತನು ಈಗಾಗಲೇ ನಿಮ್ಮ ದೇಹವನ್ನು ಮುಟ್ಟಿದ್ದಾನೆ ಎಂಬುದಾಗಿ ನಾನು Every ಬಲ್ಲೆ. healing will exhibit from this moment. ಈ ಕ್ಷಣದಿಂದ ಎಲ್ಲಾ ಸ್ವಸ್ಥತೆಗಳು ಪ್ರಕಟಗೊಳ್ಳಲಿಕ್ಕಿದೆ. Right now. ಈಗಲೇ. This is the most important time ಇದು ಬಹಳ ಪ್ರಾಮುಖ್ಯವಾದ to ಸಮಯ. enter into the kingdom of God. ನಾವು ಪರಲೋಕ ರಾಜ್ಯವನ್ನು ಸೇರುವಂತ ಸಮಯ. If there is no proper relationship between you and your spouse, ನಿಮ್ಮ ಗಂಡ ಹೆಂಡತಿಯ ಮಧ್ಯದಲ್ಲಿ ಯಾವುದೇ ಒಳ್ಳೆ ಸಂಬಂಧ ಇಲ್ಲದೆ ಇರುವುದಾದರೆ ask God to forgive. ದೇವರು ಕ್ಷಮಿಸುವಂತೆ God ಬೇಡಿಕೊಳ್ಳಿರಿ. is bringing joy into your home. ದೇವರು ನಿಮ್ಮ ಮನೆಯಲ್ಲಿ ಆನಂದವನ್ನು ಕೊಂಡು ತರುತ್ತಾನೆ. Yes, husband and wife and children should enjoy your family life. ಗಂಡ ಹೆಂಡತಿ ಮಕ್ಕಳೆಲ್ಲರೂ ಸಹ ಕೌಟುಂಬಿಕ ಜೀವಮಾನವನ್ನು ಅನುಭವಿಸಬೇಕು. You should enjoy your business. ನಿಮ್ಮ ವ್ಯಾಪಾರವನ್ನು ನೀವು ಅನುಭವಿಸಬೇಕು. You should enjoy your job. ನಿಮ್ಮ ಉದ್ಯೋಗವನ್ನು ನೀವು ಅನುಭವಿಸಬೇಕು. Enjoy your ministry. ನಿಮ್ಮ ಸೇವೆಯನ್ನು ಅನುಭವಿಸಬೇಕು. No guilt at all. ಯಾವ ಮನಸ್ಸಾಕ್ಷಿ ಚುಚ್ಚುವಿಕೆ No ಬೇಡ. devil accusing you. ಯಾವ ಸೈತಾನ ನಿಮ್ಮನ್ನು ದೂಷಿಸುವುದು ಬೇಡ. Now those devils will fall. ಎಲ್ಲ ಸೈತಾನಕ್ಕೆ ಬೀಳುತ್ತಾನೆ. Now those sinful nature shall fall. ಆಗದ ಪಾಪದ ಎಲ್ಲ ಇಚ್ಛೆಗಳಿಗೆ Permanently you will enter into the kingdom of God as God's children. ಶಾಶ್ವತವಾಗಿ ದೇವರ ಮಕ್ಕಳಾಗಿ ದೇವರ ರಾಜ್ಯವನ್ನು ನೀವು ಪ್ರವೇಶಿಸುವಿರಿ. I'm going to pray along with you for this blessing. ಈ ಒಂದು ಆಶೀರ್ವಾದಕ್ಕೋಸ್ಕರ ನಿಮ್ಮೊಂದಿಗೆ ಸೇರಿ ಪ್ರಾರ್ಥಿಸಲಿಕ್ಕಿದ್ದೇನೆ. The hand of God is here upon you. ದೇವರ ಹಸ್ತ ಈಗ ನಿಮ್ಮ ಮೇಲೆ ಇದೆ. Now your life will change. ಈಗ ನಿಮ್ಮ ಜೀವಿತ ಮಾರ್ಪಾಡು ಹೊಂದಲಿಕ್ಕಿದೆ. Now you're entering into God's kingdom. ಈಗ ನೀವು ದೇವರ ರಾಜ್ಯವನ್ನು ಪ್ರವೇಶಿಸಲಿಕ್ಕಿದ್ದೀರಿ. Joy in the Holy Spirit. ಪರಿಶುದ್ಧಾತ್ಮನ ಆನಂದ, Peace. ಸಮಾಧಾನ, Righteousness ನೀತಿವಂತಿಕೆ is coming upon you right now. ಅದು ಈಗಲೇ ನಿಮ್ಮ ಮೇಲೆ ಇಳಿದು ಬರುತ್ತಿದೆ. Open your heart and praise the Lord. ನಿಮ್ಮ ಹೃದಯವನ್ನು ತೆರೆದು ಕರ್ತನಿಗೆ ಸ್ತೋತ್ರ ಸಲ್ಲಿಸಿರಿ. Satan is falling. ಸೈತಾನ ಬೀಳುತ್ತಿದ್ದಾನೆ. Addictions are falling. ಚಟಗಳು ಬೀಳುತ್ತಿದೆ. Sin is falling. ಎಲ್ಲಾ ಪಾಪಗಳು ಬೀಳುತ್ತಿದೆ. Accusations are falling. ಎಲ್ಲಾ ದೂಷಣೆಗಳು The ಬೀಳುತ್ತಿದೆ. dividing spirit between the husband, wife and the children is falling. ಗಂಡ ಹೆಂಡತಿ ಮಕ್ಕಳ ಮಧ್ಯದಲ್ಲಿ ಬೇರ್ಪಡಿಕೆಯನ್ನು ಉಂಟು ಮಾಡುವಂತ ಎಲ್ಲವೂ ಕೆಳಗೆ ಬೀಳುತ್ತಿದೆ. Hallelujah. Hallelujah. God is restoring you to a life of peace. ದೇವರು ಸಮಾಧಾನ ಜೀವಿತಕ್ಕೆ ಪುನಃ And ಸ್ಥಾಪಿಸುತ್ತಿದ್ದಾನೆ. joy in the Holy Spirit. ಮತ್ತು ಪರಿಶುದ್ಧಾತ್ಮನ ಆನಂದ. Joy. ಆನಂದ. Jesus will joyfully walk with you. ಯೇಸು ಕ್ರಿಸ್ತನ ಆನಂದದಿಂದ ನಿಮ್ಮ ಮಧ್ಯದಲ್ಲಿ ಚಲಿಸಲಿಕ್ಕಿದ್ದಾನೆ. Throw away your fighting spirits. ನಿಮ್ಮ ಜಗಳವಾಡುವಂತ ಆ ಸ್ವಭಾವ ತೆಗೆದು ಬಿಸಾಡಿ. Throw away your lustful spirits. ಎಲ್ಲಾ ಇಚ್ಛೆಗಳ ಆತ್ಮವನ್ನು ತೆಗೆದು ಬಿಸಾಡಿ. Throw away your anger. ನಿಮ್ಮ ಕೋಪವನ್ನು ಬಿಸಾಡಿ. Throw away your pride. ನಿಮ್ಮ ಹೆಮ್ಮೆಯನ್ನು ಬಿಸಾಡಿ. You're saying, I am righteous. You wife, you are useless. Saying, I am righteous. You husband, you are useless. ನಾನು ನೀತಿವಂತ, ನೀನು ಅನೀತಿವಂತಳು. ನಾನು ನೀತಿವಂತಳು, ನೀನು ಅನೀತಿವಂತ ಎಂದು ಹೇಳುವಂತ ಗಂಡ ಹೆಂಡತರ ಈ All ಬೇರ್ಪಡಿಕೆ that is of the devil. ಇವೆಲ್ಲವೂ ಸೈತಾನದಿಂದ ಬಂದದ್ದು. Right now, ಈಗಲೇ throw it away. ಅದನ್ನು ಬಿಸಾಡಿ. Throw it away. ಬಿಸಾಡಿ. Throw it away. ಬಿಸಾಡಿ. Just say in Jesus' name, you devils, leave me. ಯೇಸುವಿನ ನಾಮದಲ್ಲಿ ಎಲ್ಲ ದೇವರು ನಮ್ಮನ್ನು ಬಿಟ್ಟು ಹೋಗಿರಿ ಎಂಬುದಾಗಿ ಹೇಳಿರಿ. I want to enter into the kingdom of God. ನಾವು ದೇವರ ರಾಜ್ಯವನ್ನು ಪ್ರವೇಶಿಸಬೇಕು. Now the Holy Spirit is coming. ಈಗ ಪರಿಶುದ್ಧಾತ್ಮನು ಬರುತ್ತಿದ್ದಾನೆ. Where the Spirit of the Lord is, ದೇವರಾತ್ಮನು ಎಲ್ಲಿದ್ದಾನೋ there
is liberty. ಅಲ್ಲಿ ಬಿಡುಗಡೆ ಉಂಟು, There is liberty. ಅಲ್ಲಿ ಬಿಡುಗಡೆ ಉಂಟು. God is transforming everybody ದೇವರು ಪ್ರತಿಯೊಬ್ಬರನ್ನು Everybody. ಪ್ರತಿಯೊಬ್ಬರನ್ನು ರೂಪಾಂತರ into the image of Jesus. ದೇವರ ಸ್ವರೂಪವುಳ್ಳವರಾಗಿ. Hallelujah. Hallelujah. You're becoming like Jesus tonight. ನೀವು ಯೇಸುವಿನಂತೆ ಈ ರಾತ್ರಿ ಹೊಂದಲಿಕ್ಕೆ ಇದ್ದೀರಿ. In Jesus' name. ಯೇಸುವಿನ In ನಾಮದಲ್ಲಿ. Jesus' name. ಯೇಸುವಿನ ನಾಮದಲ್ಲಿ. Father, ತಂದೆಯೇ, embrace your children, Lord. ನಿನ್ನ ಮಕ್ಕಳನ್ನು ಅಪ್ಪಿಕೋ ಸ್ವಾಮಿ. Enter into your children, Lord. ನಿನ್ನ ಮಕ್ಕಳ ಹೃದಯವನ್ನು ಪ್ರವೇಶ. Enter into them. ಅವರನ್ನು ಪ್ರವೇಶ. Every one of us, Lord. ನಾನು ಪ್ರತಿಯೊಬ್ಬರು. Fill, Lord. ತುಂಬಿಸು. Fill, Lord. ತುಂಬಿಸು. Fill, Lord. ತುಂಬಿಸು. Fill us with Jesus. ಯೇಸುವಿನ ತುಂಬಿಸು. Fill us with Jesus. ಯೇಸುವಿನ ತುಂಬಿಸು. Fill us with thy Holy ನಿನ್ನ Spirit. ಪರಿಶುದ್ಧಾತ್ಮನ ತುಂಬಿಸು. In the name of Jesus. ಯೇಸುವಿನ ನಾಮದಲ್ಲಿ. Greater is he that is in you than he that is in the world. ಲೋಕದಲ್ಲಿರುವ ವ್ಯಕ್ತಿಗಳು ನಿನ್ನಲ್ಲಿರುವ ಹೆಚ್ಚಿನವನು. Miracles are happening now. ಅದ್ಭುತಗಳು ಸಂಭವಿಸುತ್ತಿದೆ. Everyone's body is now the temple of the Holy Spirit. ಎಲ್ಲರ ದೇಹಗಳು ಪವಿತ್ರಾತ್ಮನ ಆಲಯವಾಗಿದೆ. Where the Spirit of the Lord is, there is liberty. ದೇವರಾತ್ಮನ ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು. Father, ತಂದೆ, I pray for everyone who is crying for their family. ಕುಟುಂಬಕ್ಕೋಸ್ಕರ ಮೊರೆ ಇಡುವಂತ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸುತ್ತೇನೆ. Transform everyone from their family who is not here, Lord. ಕರ್ತನೇ, ಕುಟುಂಬದವರು ಇಲ್ಲದೆ ಇರುವುದಾದರೆ ಅವರನ್ನು ರೂಪಾಂತರಗೊಳಿಸು ಸ್ವಾಮಿ. Transform them. ಅವರನ್ನು ರೂಪಾಂತರಗೊಳಿಸು. Change every family member. ಎಲ್ಲ ಕುಟುಂಬದ ಸದಸ್ಯರನ್ನು ಮಾರ್ಪಾಡು ಮಾಡು. Make them have Jesus in them. ಯೇಸು ಅವರಲ್ಲಿ ಹೊಂದಿಕೊಳ್ಳುವಂತೆ From ಮಾಡು. today, ಇಂದಿನಿಂದ all the poverty, let it leave their families. ಎಲ್ಲ ಬಡತನ ಅವರ ಕುಟುಂಬನ ಬಿಟ್ಟು ಹೋಗಲಿ. No more financial troubles. ಇನ್ನು ಮುಂದೆ ಆರ್ಥಿಕ ಸಮಸ್ಯೆಗಳು ಬೇಡ. Tomorrow itself, let job after job come in search of them. ನಾಳೆಯಿಂದಲೇ ಉದ್ಯೋಗವರನ್ನು ಹುಡುಕಿಕೊಂಡು ಬರಲಿ. Let them be promoted, Lord. ಅವರು ಪ್ರಮೋಷನ್ ಸಿಕ್ಕಲಿ. Let their businesses begin to prosper. ಅವರ ವ್ಯಾಪಾರ ಅಭಿವೃದ್ಧಿ ಕಾಣಲಿ. Every obstruction for financial blessing, let it go in Jesus' name. ಆರ್ಥಿಕ ತಡೆಗಳಿಗೆ ಸಮಸ್ಯೆ ಉಂಟು ಮಾಡುತ್ತೆ ಎಲ್ಲವೂ ಯೇಸು Let ನಾಮದಲ್ಲಿ them ಹೊರಗೆ ಹೋಗಲಿ. prosper. ಅವರ ಅಭಿವೃದ್ಧಿ ಕಾಣಲಿ. Prosper. ಅಭಿವೃದ್ಧಿ ಕಾಣಲಿ. Prosper. ಅಭಿವೃದ್ಧಿ ಕಾಣಲಿ. Prosper. ಅಭಿವೃದ್ಧಿ ಕಾಣಲಿ. No more bondage. ಇನ್ನು ಮುಂದೆ ಕಟ್ಟುಗಳು ಬೇಡ. Set them free. ಅವರನ್ನು ಬಿಡುಗಡೆ ಮಾಡು. Those who are not married, ಮದುವೆ ಆಗದೇ give them ಇರುವಂತ a beautiful family life. ಸುಂದರವಾದ ವೈವಾಹಿಕ ಜೀವನ ಕೊಡು. Beautiful family life. ಸುಂದರವಾದ ವೈವಾಹಿಕ By the ಜೀವನ power of God. ದೇವರ ಬಲದಿಂದ. Thank you, Lord Jesus. ವಂದನೆ ಯೇಸು ಕರ್ತನೇ. We love you. ನಾವು ನಿನ್ನ ಪ್ರೀತಿಸುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್.